ಖುಷಿ ಮತ್ತು ಒಂದು ಕಡೆ ಹೆಮ್ಮೆಯ ವಿಚಾರ ಇದೆ. ಈ ವಿಚಾರದಲ್ಲಿ ನಮ್ಮ ಪ್ರಸ್ತುತ ರಾಜಕೀಯ ರಂಗದಲ್ಲಿ ತುಂಬ ಹಿರಿತನದಲ್ಲಿ ಇರುವಂಥ ನಮ್ಮ ಸಮುದಾಯದ ಹಿರಿಯ ಸಚಿವರಲ್ಲಿ ಆರ್ ಬಿ ತಿಮ್ಮಾಪುರ ಸರ್ ಅವರೂ ಒಬ್ಬರು. ಅವರು ದೂರದ ಬಾಗಲಕೋಟೆಯಿಂದ ಬಂದರು. ನಮ್ಮ ಬೆಂಗಳೂರು ಭಾಗದಲ್ಲಿ ಒಂದು ಸಂಘಟನೆಯ ಒಂದು ಏನು ಶಕ್ತಿ ಇರಲಿಲ್ಲ, ಶಕ್ತಿನ ತುಂಬುವಂಥ ಒಂದು ದೊಡ್ಡ ಯಾರೂ ಇಷ್ಟು ದಿವಸ ಮಾಡದಿರೋ ಅಂಥ ಒಂದು ವಿಚಾರನ ಮುಂದೆ ಇಟ್ಕೊಂಡು ಎಲ್ಲರೂ ನಮ್ಮಂಥವ್ರನ್ನೆಲ್ಲ ನಂಬಿ ಅವರು ಈ ಒಂದು ಸಂಘಟನೆನ ಹುಟ್ಟಾಕಿದ್ದಾರೆ. ಇದರ ಸದುದ್ದೇಶ ಬಂದು ರಾಜಕೀಯವಾಗಿ ಒಂದು ಶಕ್ತಿ ತುಂಬುವಂಥದ್ದು ಅಷ್ಟೇ. ಬೇರೆ ಬೇರೆ ವಿಚಾರದಲ್ಲಿ ಇದರಲ್ಲಿ ಬೇರೆ ಬೇರೆ ವಿಚಾರಗಳು ಕಲ್ಪಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇದರಲ್ಲಿ ಮುಖ್ಯವಾದ ಉದ್ದೇಶ ತಿಮ್ಮಾಪುರ ಸರ್ ಅವರು ಏನು ಸಂಸ್ಥಾಪನೆ ಮಾಡಿದ್ದಾರೆ, ಈ ಒಂದು ರಾಜಕೀಯ ಶಕ್ತಿ ತುಂಬುವಂಥ ನಮ್ಮ ಕರ್ನಾಟಕ ಶಕ್ತಿ ಕೇಂದ್ರ ಸಮಿತಿ ಒಂದು ಉದಯ ಆಗಿದೆ ನಿನ್ನೆ ತಾನೇ. ಆ ಒಂದು ಉದಯಕ್ಕೆ ಕಾರಣರಾದ ಎಲ್ಲರ ನನ್ನ ಸಹಭಾಗಿತ್ವದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಮತ್ತು ವಂದನೆಗಳನ್ನ ತಿಳಿಸ್ತೀನಿ. ನಾನು ಬೆಂಗಳೂರು ನಗರದಲ್ಲಿ ನನಗೆ ಇವಾಗ ಏನೋ ಅನೇಕ ವರ್ಷಗಳ 50 ವರ್ಷಗಳ ಸುದೀರ್ಘ ಒಂದು ಅವಧಿಯಲ್ಲಿ ನಾನು ಬೆಂಗಳೂರು ನಗರದಲ್ಲಿ ವಾಸ ಮಾಡೋದ್ರಿಂದ ನನಗೆ ಅನೇಕ ಎಲ್ಲ ಒಂದು ಸಮುದಾಯದ ಒಂದು ಸಮುದಾಯದ ಶಕ್ತಿ ಎಲ್ಲನೂ ಅರಿವಿರೋದ್ರಿಂದ ನನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಆರ್ ಬಿ ತಿಮ್ಮಾಪುರ ಸರು ಮತ್ತು ಎಲ್ ಹನುಮಂತಯ್ಯ ಸರು ಈ ರೀತಿ ಅನೇಕ ಧುರೀಣರು ಈ ಒಂದು ಸಂಘಟನೆಯಲ್ಲಿ ಇದ್ದಾರೆ. ಮತ್ತು ಜೊತೆಗೆ ನನ್ನ ಸಹಮಿತ್ರರು ಎಲ್ಲರೂ ನಮ್ಮ ಸಂತೋಷ್ ಕುಮಾರ್ ಅವರು ಇರ್ಬೋದು, ನಮ್ಮ ಲೋಕೇಶ್ ಸರ್ ಇರ್ಬೋದು, ಮತ್ತು ಗುರುದತ್ ಸರ್ ಇರ್ಬೋದು, ಜೊತೆಗೆ ಕೆ ವಿ ಗೌತಮ್ ಸರ್ ಅವರು ಬೆಂಗಳೂರು ನಗರದ ಒಂದು ಉಸ್ತುವಾರಿನ ತೆಗೆದುಕೊಂಡಿದ್ದಾರೆ. ಅವರ ಒಂದು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಎಲ್ ಹನುಮಂತಯ್ಯ ಸರ್ ಮತ್ತು ನಮ್ಮ ಆರ್ ಬಿ ತಿಮ್ಮಾಪುರ ಸರ್ ಅವರು ಏನು ಹಾಕ್ಕೊಟ್ಟಿದ್ದಾರೆ ಆ ಒಂದು ದಾರಿಯಲ್ಲಿ ನಾವೆಲ್ಲರೂ ಹೋಗಬೇಕು. ಜೊತೆಗೆ ರಾಜಕೀಯ ಶಕ್ತಿ ತುಂಬಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಬೆಂಗಳೂರು ನಗರದಲ್ಲಿ ಏನು ಮುಂಬರುವ ಚುನಾವಣೆಗಳಲ್ಲಿ ಇವಾಗೇನು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಜೊತೆಗೆ GBA, ಅದು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ GBA ಅಸ್ತಿತ್ವಕ್ಕೆ ಬಂದಿದೆ ಹೊಸದಾಗಿ. ಈ ಒಂದು ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ನಂತರ ಅನೇಕ 5 ವಲಯಗಳನ್ನ ಮಾಡಿದ್ದಾರೆ. ಅದು ಯಾವ ರೀತಿ ಮುಂದೆ ಚುನಾವಣೆ ಸಂದರ್ಭದಲ್ಲಿ ಎಷ್ಟು 5 ವಲಯನೇ ಉಳ್ಕೊಳುತ್ತಾ ಅಥವಾ ಇನ್ನೂ ಬದಲಾವಣೆಯ ಒಂದು ಪರ್ವ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಮಾತುಗಳು ಸಹ ಬರ್ತಾ ಇದೆ. ಅದೇ ಏನೇ ಆಗಿದ್ರೂ ನಾವು GBAಯಲ್ಲಿ ಒಂದು ಮೇಲ್ಗೈ ಸಾಧಿಸುವಂಥ, ಅಂದರೆ ಇಲ್ಲಿವರೆಗೂ ಕಳೆದ ಬಾರಿ BBMPಲಿ ನಮ್ಮ ಒಂದು ಸಮುದಾಯದ ಯಾರೊಬ್ಬರೂ ಇರಲಿಲ್ಲ. ಅದೊಂದು ದುರಂತ. ಅದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಜ್ಜಾಗಬೇಕು. ಈಗಲಿಂದನೇ ನಾವು ಒಂದು ಸಜ್ಜಾಗೋದಕ್ಕೆ ನೆನೆಯಿಂದನೇ ನಾವು ಒಂದು ಈ GBAಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಂಘಟನೆಯ ಒಂದು ಶಕ್ತಿ ತುಂಬುವಂಥ ಯಾರ್ಯಾರು ರಾಜಕೀಯ ಪ್ರಭಾವಿಗಳಿದ್ದಾರೆ ಅವ್ರನ್ನೆಲ್ಲ ಒಂದು ನೇರ ಸಂಪರ್ಕ ಸಾಧಿಸಿ ಅವ್ರನ್ನೆಲ್ಲ ಕರೆತರುವಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ವೃತ್ತಿಯಿಂದ ನಾನು ಕರ್ನಾಟಕ ಶಕ್ತಿ ಕೇಂದ್ರದ ಬೆಂಗಳೂರು ನಗರದ ಅಖಂಡ ಬೆಂಗಳೂರಿಗೆ ನನ್ನ ಅಧ್ಯಕ್ಷರಾಗಿ ಆರಿಸಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭ ಕೋರ್ತಾ ಇದ್ದೀನಿ.